ನಮಸ್ಕಾರ. ಈಗ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ನಾಳೆಗೆ ಅಂದ್ರೆ 6th ಮಾರ್ಚ್ಗೆ ಯಾವ ತರ ಇರಬಹುದು ಅನ್ನೋದನ್ನ ನೋಡೋಣ ಇನ್ ಜಸ್ಟ್ ಲೆಸ್ ದೆನ್ 10 minutes. ನಾವು ನಿನ್ನೆ ಡಿಸ್ಕಷನ್ ಮಾಡಿರೋ ಪ್ರಕಾರನೇ ಮಾರ್ಕೆಟ್ ನನಗೆ ಎಕ್ಸ್ ಫಾರ್ಮ್ ಅಲ್ಲಿ ನೋಡ್ತಾ ಇದ್ದೀನಿ. ಸೊ ಇದು ನಿಮ್ಗೆ ಅಪ್ವರ್ಡ್ ಡೈರೆಕ್ಷನ್ ಇದೆ ಅಂತ ನಾನು ನಿಮ್ಗೆ ಇದೆ ನೋಡಿ. ಇವತ್ತು ಆಲ್ಮೋಸ್ಟ್ 285 ಪಾಯಿಂಟ್ಸ್ ಮಾರ್ಕೆಟ್ ಆಫ್ ಆಗಿದೆ. ಓಕೆ, ಸೊ ನಾವಿರೋದು ಈಗ 75 minutes ಟೈಮ್ ಅಲ್ಲಿ. ಸೊ ಇನ್ನೂ ಆದ್ರೂ ಸಹ ನಾನು ಮಾರ್ಕೆಟ್ ನ ಮೇಲಿನ ಸೈಡ್ ನೋಡ್ತಾ ಇದ್ದೀನಿ. ಬಟ್ ಇದು ಎಷ್ಟು ವರೆಗೂ ಮೇಲ್ಗಡೆ ಹೋಗ್ಬೋದು ಅನ್ನೋದನ್ನ ಈಗ ಸ್ವಲ್ಪ ನೋಡೋಣ. ಸೊ ಇದು ಸೆಕೆಂಡ್ ಎಕ್ಸ್ ಇರೋದ್ರಿಂದ ನಾನು ಇದನ್ನ ಮ್ಯಾಕ್ಸಿಮಮ್ 50% ವರೆಗೂ ನೋಡ್ತಾ ಇದ್ದೀನಿ, ಅಂದ್ರೆ ಮ್ಯಾಕ್ಸಿಮಮ್ ಇದು. ಓಕೆ, ಸೊ ಇದು ಈ ಎಕ್ಸ್ ಏನಾದ್ರೂ ನಾವು ರೀಡಿಂಗ್ ಮಾಡೋದು ಕರೆಕ್ಟ್ ಆಗಿದ್ರೆ ಸೊ ಮಾರ್ಕೆಟ್ 25,300 ವರೆಗೂ ಮಾರ್ಕೆಟ್ ಟಚ್ ಮಾಡುತ್ತೆ. ಓಕೆ, ನಾವು ಒಂದ್ ವೇಳೆ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿದ್ದಿದ್ರೆ ನಮ್ದು. ಓಕೆ, ಸೊ ಇದನ್ನೇ ನಾವೀಗ ಎಕ್ಸ್ ಅಂತಂದ್ರೆ ಮೂರು ಮೂವ್ಸ್ ಅಲ್ಲಿ ಮೇಲ್ಗಡೆ ಹೋಗುತ್ತೆ. ಓಕೆ, ಸೊ ಅದು ಯಾವ ಮೂವ್ ಅಂತಂದ್ರೆ ಈಗ ಇದು 0, ಇದು ಎ, ಇದು ಬಿ, ಇದು ಸಿ, ಈ ತರ ಹೋಗುತ್ತೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ನಾವ್ ಈಗ ಇದನ್ನ ಇನ್ನು ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ 15 minutes ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಸೊ ಇದನ್ನ ನಾನು ಎ, ಇದನ್ನ ನಾನು ಬಿ, ಆಮೇಲೆ ಇದು ಸಿ ಅಂತ ಕನ್ಸಿಡರ್ ಮಾಡಿ. ಓಕೆ, ನಿಮಗೆ ಎ ಯಾವತ್ತು 5 ಮೂವ್ ಇರ್ಬೋದು, ಇಲ್ಲ 3 ಮೂವ್ ಇರ್ಬೋದು. ಬಿ ಮಾತ್ರ ನಿಮ್ಗೆ ಯಾವತ್ತು 3 ಮೂವ್ ಇರುತ್ತೆ. ಸೊ ಇಲ್ಲಿ ನೋಡಿ 1 2 3 4 5 6 7 ಇದೆ. 7 ಅಂತಂದ್ರೆ ನೀವು ಇದನ್ನ ಕರೆಕ್ಷನ್ ಮೂವ್ ಅಂತಾನೆ ಕನ್ಸಿಡರ್ ಮಾಡಿ. ಓಕೆ, ಸೊ ಬಿ 1 2 3. ಓಕೆ, ಬಿ ಮುಗಿತಾ. ಸೊ ಈಗ ಸಿ, ಈ ಸಿ ದಲ್ಲಿ ನಿಮ್ಗೆ ಕಂಪಲ್ಸರಿ 5 ಮೂವ್ಸ್ ಇರಲೇಬೇಕು. ಓಕೆ, ಸೊ ಅದಕ್ಕಾಗಿ ನಾನು ಏನ್ ಮಾಡ್ತೀನಿ ಈಗ 0 1 2 3 4 5 ಅಂತ ಈ ತರ ಮೇಲ್ಗಡೆ ಹೋಗುತ್ತೆ. ಬಟ್ ಸೊ ಇದನ್ನ ನೀವು ವೇವ್ 2 ಈ ತರನು ಕೌಂಟ್ ಮಾಡ್ಕೋಬಹುದು. 1 2 3 4 ಅಂತ ನೀವು ಕೌಂಟ್ ಮಾಡ್ಕೋಬಹುದು. ಇದನ್ನ ವೇವ್ 1 ಕೌಂಟ್ ಮಾಡಿದ್ರೆ ಸೊ ನೋಡಿ ಇದು 50%, ಆರ್ ಅದರ್ವೈಸ್ ಇನ್ನೂ ಒಂದ್ ಸ್ವಲ್ಪ ಇಲ್ಲಿವರೆಗೂ ಬಂದ ಮೇಲೆ ಹೋಗ್ಬೋದು, ಆರ್ ಇಲ್ಲ ಸಡನ್ ಆಗಿ ನಾಳೆಗೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಸಹ ಆಗ್ಬಹುದು. ಓಕೆ, ಎಲ್ಲದಕ್ಕೂ ಸ್ಟಾಪ್ ಲಾಸ್ ಒಂದು 81.2 ಅಂದ್ರೆ ಸೊ 594. ಆರ್ ನೀವು ಇಲ್ಲಿಂದ ಏನಾದ್ರು ಕೆಳಗಡೆ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ 81.2 ಕೆಳಗಡೆ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದು ನಮ್ ಕೌಂಟಿಂಗ್ ಅಲ್ಲಿ ಮಿಸ್ಟೇಕ್ ಇದೆ ಅಂತ ತಿಳ್ಕೊಳ್ಳಿ, ಆಮೇಲೆ ಎಕ್ಸಿಟ್ ಆಗುತ್ತೆ. ಬಟ್ ನಾನ್ ಮಾತ್ರ ಇದನ್ನ ಇದೇ ತರ ರೀಡ್ ಮಾಡ್ತಾ ಇರೋದು. ಇಲ್ಲಿಗೆ ನಮ್ದು ಎಕ್ಸ್ ಮುಗಿಯುತ್ತೆ ಸಮ್ವೇರ್, ಇಲ್ಲ ಅಟ್ ಲೀಸ್ಟ್ ನಿಮ್ಗೆ ಸಿ ಅಂತ ಕನ್ಸಿಡರ್ ಮಾಡೋದು 38% ಅಂತೂ ಫೇಲ್ಯೂರ್ ರೇಷಿಯೋ ಅಂತ ಹೋಗ್ಲೇಬೇಕಾ. ಸೊ 25,000 ಅಂತೂ ಮಾರ್ಕೆಟ್ ಟಚ್ ಮಾಡೇ ಮಾಡುತ್ತೆ ಅಂತ ನಮ್ದು ಒಂದು ಅನಾಲಿಸಿಸ್. ಓಕೆ, ಸೊ ಈಗ ನೋಡಿ ನಿಮ್ಗೆ ಡ್ರ್ಯಾಗ್ ಮಾಡಿದೆ ಎಷ್ಟು ಚೆನ್ನಾಗಿ. ಓಕೆ, ಸೊ ನಾನು ಇದನ್ನ ಈ ತರ ರೀಡ್ ಮಾಡ್ತಾ ಇದ್ದೀನಿ. ಇದು ಒನ್ ವೇ ಆಫ್ ಅನಾಲಿಸಿಸ್. ಸೊ ಇನ್ನೊಂದು ವೇ ಆಫ್ ಅನಾಲಿಸಿಸ್ ಏನ್ ಗೊತ್ತಾ, ನಾನು ಇದನ್ನ ಡಿಲೀಟ್ ಮಾಡ್ತೇನೆ ಈಗ. ಸೊ ಇದು ಎಕ್ಸ್ ಆಗಿಲ್ಲ ಅಂತ ತಿಳ್ಕೋದೆ, ಇದು ಎ, ಇದು ಬಿ, ಓಕೆ, ಇದು ಸಿ ಗೆ ಮತ್ತೆ ಮೇಲೆ ಹೋಗ್ತದೆ ಅಂತ ತಿಳ್ಕೊಳ್ಳಿ. ಇದು ಎ ಬಿ ತಗೊಳ್ತೇನೆ. ಓಕೆ, ಸೊ ಇಲ್ಲಿ ಬಿ ಇದೆ ಅಲ್ವಾ, ಈ ಬಿ ಇದು ಸಿ ಗೆ ಅಪ್ಸೈಡ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಸೊ ಈ ಸಿ ಇದೆ ಅಲ್ವಾ, ಈ ಸಿ ಗೆ ಅಪ್ಸೈಡ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಸೊ ಇದು ಸಿ ಆದ್ರೂ ಸಹ ನಿಮ್ಗೆ 5 ಮೂವ್ಸ್ ಆಗ್ಲೇಬೇಕು. ಓಕೆನಾ, ಸೊ 5 ಮೂವ್ಸ್ ಆಗ್ಲೇಬೇಕು ಅಂತಂದ್ರೆ ಇಲ್ಲಿ ನೋಡಿ ಇದು 0 1 2 ಇದು 3 ಇದು 4 ಇದು 5. ಓಕೆ, ಸೊ ಇದು 5 ಮೂವ್ ಆಯ್ತು. ಈಗ ಇದು ಮತ್ತೆ ನಾಳೆಗೆ ರಿವರ್ಸಲ್ ಆಗ್ಬಹುದು ಒಂದು ಸ್ವಲ್ಪ 81.2% ವರೆಗೂ. ಓಕೆ, ಸೊ ಅಷ್ಟು ಏನ್ ಫಾಲ್ ಆಗಲ್ಲ. ಸೊ ಇದು ಆಪ್ಷನ್ಸ್ ಓಪನ್ ಆಗಿ ಇಡಿ. ಇಲ್ಲಿ 5 ಆಯ್ತವ, ಈಗ 5 ಆದ್ರೆ ಈಗ ತಗೊಳ್ಳಿ ಈಗ. ಸೊ ಇದು 1 ಆಗುತ್ತೆ, ಇದು 2 ಇಲ್ಲೆಲ್ಲ ಬರುತ್ತೆ, ಆಮೇಲೆ 3 4 5. ಬಟ್ ಇದು ಈ ಸಿ ಆದ್ರೆ ನಿಮಗೆ ಈ ಸಿ ನಿಮ್ಗೆ ಸಮ್ವೇರ್ ಇಲ್ಲಿವರೆಗೂ ಮೇಲೆ ಬರುತ್ತೆ, 61% ವರೆಗೂ ಬರುತ್ತೆ ಸಿ. ಓಕೆ, ನಿಮ್ಮಿಂದ 127 100% ಈ ತರ ಡ್ರ್ಯಾಗ್ ಮಾಡುತ್ತೆ.
ಒಂದು ವೇಳೆ ಇದು ಎಕ್ಸೇ ಆಗಿದ್ರೆ, ನಾವು ಮೊದಲು ಕೌಂಟ್ ಮಾಡಿದ್ವಲ್ವಾ ಅದು ಆಗಿದ್ರೆ ನಿಮಗೆ ಮ್ಯಾಕ್ಸಿಮಮ್ 61% ವರೆಗೂ ಬರುತ್ತೆ. ಯಾಕೆ ಅಂತಂದ್ರೆ ಇದು ನಾವು ಜಿಗ್ಜಾಗ್ ಅಂತ ಇಲ್ಲಿ ರೀಡ್ ಮಾಡಿದ್ರೆ, ಜಿಗ್ಜಾಗ್ ಅಲ್ಲಿ ಯಾವತ್ತು ನಿಮ್ಗೆ ಸ್ಮಾಲ್ ಎಕ್ಸ್ ಫಾರ್ಮ್ ಆಗೋದು. ಆ ಸ್ಮಾಲ್ ಎಕ್ಸ್ ನಿಮ್ಗೆ 50% ಇಂದ 60% ವರೆಗೂ ಅಷ್ಟೇ ಇರುತ್ತೆ. 50% ಕನ್ಸಿಡರ್ ಮಾಡಿ, 50% ಇಂದ ಹೆಚ್ಚಿಗೆ ಹೋಗಲ್ಲ. ಓಕೆ, ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, ನಿಮಗೆ ಈ ಎಕ್ಸ್ ಆಲ್ರೆಡಿ 50% ವರೆಗೂ ಇದೆ, ಇಲ್ಲಿ 50% ವರೆಗೂ ಇದೆ ಇಲ್ಲಿ, ಆಯ್ತಾ. ಸೊ ಅದಕ್ಕಾಗಿ ಇದು ನಿಮಗೆ ಹೆಚ್ಚಿಗೆ ಫಾರ್ಮ್ ಮಾಡಲ್ಲ. ಈಗ ನಿಮಗೆ ಅದಕ್ಕಿಂತ ಕಡಿಮೆನೆ ಫಾರ್ಮ್ ಮಾಡೋದು. ಓಕೆ, ಈಗ ನೀವು 50% ಅಂದ್ರೆ ತುಂಬಾ ಹಾಯಿನೂ ಬೇಡ, 25,300 ವರೆಗೂ ನೀವು ಕನ್ಸಿಡರ್ ಮಾಡಿಕೊಂಡು ನಾವು ಈಗ ಸ್ವಲ್ಪ ಮೂವ್ ಆಗಬಹುದು. ಓಕೆ, ಇದು ನನ್ನ ಪರ್ಸನಲ್ ಒಪಿನಿಯನ್, ನಾನು ರಾಂಗ್ ಆಗ್ಬೋದು. ಓಕೆ, ಈಗ ನಾವಿರೋದು ಬ್ಯಾಂಕ್ ನಿಫ್ಟಿಯಲ್ಲಿ. ಓಕೆ, ಸೊ ಬ್ಯಾಂಕ್ ನಿಫ್ಟಿ ನೀವು ನೋಡಿ, ಈಗ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಸೊ ಎ ಬಿ ಮತ್ತೆ ಸಿ ಮೂವ್ ಆಗಬೇಕು. ಸೊ ಆಗಿ ಇಲ್ಲಿ 61.8ಗೆ ಸಮ್ವೇರ್ ನಿಮ್ದು ವೇವ್ ಎ ಮುಗಿಬೇಕು. ಬಟ್ ವೇವ್ ಎದಲ್ಲಿನೇ ನಿಮ್ಗೆ ಈಗ 3 ಮೂವ್ಸ್ ನಾವು ನೋಡ್ತಾ ಇದ್ದೀವಿ, 3 ಮೂವ್ಸ್ ಕೌಂಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಈಗ ಇಲ್ಲಿ ಎ ಆಯ್ತು, ಮತ್ತೆ ಇದು ಬಿ ಆಯ್ತು. ಸೊ ಸಿ ಮೂವ್ ಇದ್ರೆ 5 ಮೂವ್ಸ್ ಇರ್ಬೇಕಲ್ವಾ. ಸೊ 5 ಮೂವ್ಸ್ ಇದ್ರೆ ನಾವ್ ಇದನ್ನೀಗ ಇದು 0, ಇದು 1, ಇದು 2, ಇದು 3, ಇದು 4, ಇದು 5 ಸಮಯ ಹಿಂಗೆ ಕೌಂಟ್ ಮುಗಿಸಬಹುದು. ಓಕೆ, ಸೊ ಈ ತರ ನಾವು ಕೌಂಟಿಂಗ್ ಸಹ ಮಾಡಬಹುದು. ಓಕೆ, ನಾವು ಮತ್ತೊಂದು ತರಾನು ರೀಡ್ ಮಾಡಬಹುದು. ಇದನ್ನ ಇನ್ನೂ ಡೀಪ್ ಆಗಿ ಕೌಂಟ್ ಮಾಡಬೇಕು ಅಂತಂದ್ರೆ, ಓಕೆ, ಇದು 0, ಇದು ಡಬ್ಲ್ಯೂ ಮಾಡಿ, ಇದನ್ನ ಎಕ್ಸ್, ಇದನ್ನ ವಾಯು, ಇದನ್ನ ಮತ್ತೆ ಎಕ್ಸ್, ಇಲ್ಲಿ ಮತ್ತೆ ಸನ್ವೇರ್ ಜಡ್ ಬರುತ್ತೆ. ಓಕೆ, ಯಾಕೆ ಅಂತಂದ್ರೆ ಎ ಬಿ ಮತ್ತೆ ಸಿ ಇದನ್ನ ಡಬ್ಲ್ಯೂ ಅಂತ ಕನ್ಸಿಡರ್ ಮಾಡಿ, ಇದನ್ನ ಎಕ್ಸ್ ಅಂತ ಮಾಡಿ, ಇದನ್ನ ವಾಯ್ ಅಂತ ಮಾಡಿ, ಇದನ್ನ ಎಕ್ಸ್ ಅಂತ ಮಾಡಿ. ಬಟ್ ಇದು ಎಕ್ಸ್ ಇನ್ನು ಮುಗ್ದಿದೆ ಇಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ಓಕೆ, ಈಗ ಒಂದು ರೂಲ್ ಆಫ್ ಅಲ್ಟರ್ನೇಷನ್ ನಿಮ್ದು ಮ್ಯಾಚ್ ಆಗಬೇಕು. ಒಂದು 1 2 3 4 ಅಂತ ನೀವು ಸಹ ಕನ್ಸಿಡರ್ ಮಾಡಿದ್ರೆ 1.6 1.4 ಆಲ್ಮೋಸ್ಟ್ ಆಲ್ ಆಗಿದೆ ಇದು. ಓಕೆ, ಸೊ ಬ್ಯಾಂಕ್ ನಿಫ್ಟಿ ಒಂದ್ ಸ್ವಲ್ಪ ಈ ತರ ಕೌಂಟಿಂಗ್ ಮಾಡಿದ್ರೆ ಡೌನ್ ಸೈಡ್ ಇದೆ. ಓಕೆ, ಈ ತರ ನೀವು ಕೌಂಟ್ ಮಾಡಿದ್ರೆ ಇಲ್ಲಿ ಎಕ್ಸ್ ಇಲ್ಲಿ ಸಮ್ವೇರ್ ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ಬೋದು, ಆಮೇಲೆ ಡೌನ್ ಬರೋ ಚಾನ್ಸಸ್ ಇರುತ್ತೆ. ಇನ್ನೂ ಒಂದು ತರ ರೀಡ್ ಮಾಡಬಹುದು. ಓಕೆ, ಯಾಕೆ ಅಂತಂದ್ರೆ ಎಕ್ಸಾಕ್ಟ್ಲಿ 38.2% ಇಂದ ಸಿ ಫೇಲ್ಯೂರ್ ಆರ್ ಇಲ್ಲಿ ಒಂದು ಸ್ವಲ್ಪ ಆಕ್ಷನ್ ರಿಯಾಕ್ಷನ್ ಆಗ್ತಾ ಇದೆ. ಓಕೆ, ನೋಡಿ, ಸ್ಟ್ರಾಂಗ್ ಸಪೋರ್ಟ್ ಇಲ್ಲಿ ಒಂದು ಸ್ವಲ್ಪ ತಗೊಂಡು ಮೇಲ್ಗಡೆ ಹೋಗಿದೆ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಮತ್ತೆ ಸಸ್ಟೈನ್ ಆಗಿಲ್ಲ, ಮತ್ತೆ ಕೆಳಗಡೆ ಬಂದಿದೆ, ಮತ್ತೆ ಸಪೋರ್ಟ್ ತಗೊಂಡಿದೆ. ರಿಯಾಕ್ಷನ್ಸ್ ನ ನೋಡಿದ್ರೆ ಇಲ್ಲಿಗೆ ಸಿ ಮುಗಿದಿದೆ ಅಂತ ತಿಳ್ಕೊಮ್ಮ. ಓಕೆ, ಬಟ್ ಏನ್ ಮಾಡಮ್ಮ, 0 ಇದನ್ನ ಡಬ್ಲ್ಯೂ ಅಂತ ಕನ್ಸಿಡರ್ ಮಾಡಿ, ಇದನ್ನ ಎಕ್ಸ್ ಆಗುತ್ತೆ, ಇಲ್ಲಿ ಮತ್ತೆ ವಾಯ್ ಆಗುತ್ತೆ, ಇಲ್ಲಿ ಎಕ್ಸ್ ಆಗುತ್ತೆ, ಇಲ್ಲಿ ಮತ್ತೆ ಜಡ್ ಬರುತ್ತೆ ಅಂತ ಒಂದು ರಫ್ ಕ್ಯಾಲ್ಕುಲೇಷನ್ ಮಾಡುವ. ಓಕೆ, ಒಂದು ವೇಳೆ ಇದು ನಮ್ಗೆ ಡಬ್ಲ್ಯೂನೇ ಹಾಕಿದ್ರೆ, ಇದು ಎಕ್ಸ್ ಫಾರ್ಮ್ ಆಗ್ತಿದ್ರೆ, ಇದು ಎಕ್ಸ್ ಫಾರ್ಮ್ ಆಗ್ತಿದ್ರೆ ತುಂಬಾ ಫಾಸ್ಟ್ ಆಗಿ, ಓಕೆ, 100 ಕ್ಯಾಂಡಲ್ಸ್ ಇದೆಯಲ್ವಾ, ಸೊ 25 ಕ್ಯಾಂಡಲ್ ಅಂತ ಕನ್ಸಿಡರ್ ಮಾಡಿ. ಈಗ ಇಲ್ಲಿಂದ ಹೆಚ್ಚು ಕಡಿಮೆ 25 ಕ್ಯಾಂಡಲ್. ಓಕೆ, ಸೊ ಇದೊಂದು ಟೆಂಟೇಟಿವ್ಲಿ ಇಟ್ಟಿರ್ತೀನಿ, ಯಾಕಂದ್ರೆ ಇದು ಆಗತ್ತೋ ಇಲ್ಲೋ ಅನ್ನೋದು. ಬಟ್ ಮಾರ್ಕೆಟ್ ಒಂದ್ ಸ್ವಲ್ಪ ಬೌನ್ಸ್ ಬ್ಯಾಕ್ ಆಗುತ್ತೆ, ಕಂಟಿನ್ಯೂಸ್ಲಿ ಇಷ್ಟೊಂದು ಫಾಲ್ ಆಗ ಚಾನ್ಸ್ ಇಲ್ಲ, ಬೌನ್ಸ್ ಬ್ಯಾಕ್ ಆಗೇ ಆಗುತ್ತೆ. ಸೊ
11th ಮಾರ್ಚ್ ವರೆಗೂ ಸ್ವಲ್ಪ ಇದನ್ನ ಅಪ್ಸೈಡ್ ನೋಡೋಣ ನಾವು. ಓಕೆ, ಸೊ ನೀವು ಅಪ್ಸೈಡ್ ನೋಡಿದ್ರೆ ಎಲ್ಲಿವರೆಗೂ ಬೌನ್ಸ್ ಬ್ಯಾಕ್ ಆಗ್ಬಹುದು. ಇದು ನೋಡಿ, ಇದು ನಿಮಗೆ ಎಕ್ಸ್ 8 ಆಲ್ಮೋಸ್ಟ್ 100% ವರೆಗೂ ಇದೆ. ಸೊ ಇಲ್ಲಿಯೂ ಸಹ ಲಾರ್ಜ್ ಎಕ್ಸ್ ಫಾರ್ಮ್ ಮಾಡುತ್ತೆ ನಿಮಗೆ. ಸೊ ಲಾರ್ಜ್ ಎಕ್ಸ್ ನಿಮಗೆ 81% ವರೆಗೂ ಸಹ ಹೋಗ್ಬೋದು. ಓಕೆ, ಸೊ ನಿಮ್ಗೆ ಇಲ್ಲಿವರೆಗೂ ಚಾನ್ಸ್ ಇದೆ. ಬ್ಯಾಂಕ್ ನಿಫ್ಟಿ ಇಲ್ಲಿವರೆಗೂ ಹೋಗ್ಬೋದು. ಸೊ ಆಲ್ಮೋಸ್ಟ್ ಆಲ್ 60,000 ಮತ್ತೆ 2,000 ಪಾಯಿಂಟ್ಸ್ ಅಪ್ಸೈಡ್ ಆಗೋ ಚಾನ್ಸಸ್ ಹೆಚ್ಚಿಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಇದೆ. ಇದು ನನ್ನ ಪರ್ಸನಲ್ ವ್ಯೂ. ಸೊ ನೋಡೋಣ, ನನಗೆ ಮಾತ್ರ ನಾನು ಗ್ಯಾಪ್ ಅಪ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಹ್ಯೂಜ್ ಗ್ಯಾಪ್ ಅಪ್ ಬೋತ್ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಹ್ಯೂಜ್ ಗ್ಯಾಪ್ ಅಪ್ಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದು ಹ್ಯೂಜ್ ಅಂತಂದ್ರೆ ಮಿನಿಮಮ್ 100 ಪಾಯಿಂಟ್ಸ್ ಅಪ್ಸೈಡ್ ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಾಳೆಗೆ ನನ್ನ ಎಕ್ಸ್ಪೆಕ್ಟೇಷನ್ ಸರಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾಳೆಗೆ ಮಾರ್ಕೆಟ್ ನೋಡ್ತಾ ಮೇಲೆನೆ ಓಪನ್ ಆದ್ಮೇಲೆ ಗೊತ್ತಾಗೋದು. ಓಕೆ, ಸೊ ಇನ್ನೂ ಯಾರಾದ್ರೂ ಕೋರ್ ಸ್ಟಡೀಸ್ ನ ನೋಡ್ತಾ ಇಲ್ಲ, ಅದನ್ನ ಸ್ಟಡಿ ಮಾಡ್ತಾ ಇಲ್ಲ ಅಂದ್ರೆ ಮಾಡಿ. ಓಕೆ, ಸೊ ನೀವು ವೇವ್ ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್, ಅದನ್ನ ನೀವು ಕಲಿಬೇಕು. ಅದು ಫ್ರೀ ಆಗಿ ಸಿಗ್ತಾ ಇದೆ ಅಂತಂದ್ರೆ ನೀವು ಕಲಿಲೇಬೇಕು. ಓಕೆ, ಆಮೇಲೆ ತಮ್ಮ ಒಪಿನಿಯನ್ ಏನಿದೆ ನಾವು ಮಾಡೋ ಅನಾಲಿಸಿಸ್ ಬಗ್ಗೆ ಡೈಲಿ ನೋಡೋರು, ಡೈಲಿ ಯಾರಾದ್ರೂ ಫಾಲೋ ಮಾಡ್ತಾ ಇದ್ರಲ್ವಾ, ಸೊ ಅವ್ರಿಗೆ ಈ ಅನಾಲಿಸಿಸ್ ಬಗ್ಗೆ ಏನ್ ಅನ್ನತ್ತೆ ಅಂತ ತಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಮತ್ತೆ ಏನಾದ್ರು ಇಂಪ್ರೂವೈಸೇಷನ್ ಏನಾದ್ರೂ ಇದ್ರೆ ಹೇಳಿ. ಓಕೆ, ಸೊ ಮತ್ತೆ ಸಿಗುವ. ಹಾಗೆ ಥ್ಯಾಂಕ್ ಯು.